ಇನ್ನೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇದೀಗ ನಾವು ಆಲ್ರೆಡಿ ಡ್ಯಾಮಿಗೆ ಹೋಗ್ಕಂಡೆಲ್ಲ ರೆಡಿ ಆಯ್ತು. ಇವತ್ತು ಮಧ್ಯಾಹ್ನ ಶುಕ್ರವಾರ ರಜೆ, ಅದಕ್ಕೆ ಗಾಡಿ ದೇವಸ್ಥಾನಕ್ಕೆ ಹೋಗಿ ಹೋಯ್ತು ಫಸ್ಟ್. ಅದಾದ್ಮೇಲೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಆಲ್ರೆಡಿ ಡ್ಯಾಮ್ ಮತ್ತು ಮೈನ್ ಕೋಡ್ಲ್ ವಾಟ್ರ್ ಅಂತ ಇತ್ತಪ್ಪ. ಇವತ್ತು ನಾವು ಒಟ್ಟು 10 ಜನ ಇತ್ತು. ಒಬ್ಬ ಜಾಯ್ನ್ ಆಗುವ ಎಲ್ಲ ಚಾನ್ಸಸ್ ಇದೆ. ಆಶಿಕಾ ಹಳೆ ಮೆಂಬರ್, ಇವ್ರು ನೋಡಿ ಸಂದೀಪ್ ಆ್ಯಂಡ್ ತಿಮ್ಮ, ಇವರೆಲ್ಲ ಗೊತ್ತಲ್ಲ ನಮ್ಮ ಬಾಯ್ಸ್. ಅಂತಂದರೆ ಲಾಸ್ಟ್ ಟೈಮ್ ನಮ್ಮ ಬಾವಂದು ಸಚಿಂದ್ರನ್ ಮೆಟ್ಟು ಕಳೆದು ಹೋಯ್ದಿತ್ತು ಯಾರೋ ಕೊದ್ಕೋರಿ ವುಡ್ಲ್ಯಾಂಡ್. ಇವತ್ತು ಅದೇ ಸ್ಪಾಟಾಗೆ ಬರತ್ತಾ ಬರೋದ್ರ ಮೆಟ್ಟು ಐತೆ. ಇಲ್ಲಿ ಬಪ್ಪರೆಲ್ಲ ಮೆಟ್ಟು ಇಡೋದು ಜಾಗ್ರತೆ ಅಕ್ಕ, ನಮ್ಮ ಹುಡುಗರು ಮೆಟ್ಟು ಕಾಳವಾಗ್ತಾ ಇದೆ. ಬರತ್ತಾ ಎಕ್ಸ್ಚೇಂಜ್ ಮಾಡ್ರಾ? ಬಪ್ಪರ್ ಇಲ್ಲೇ ಇರ್ತಾರೆ ಕಡ ಮಾತ್ರ ಅವ್ರ. ಅದೇ ಆಯ್ಕೋ ನಿನ್ ಇರ್ಲಿ, ಇದೇ ಹೊಸ್ತಂದು ಆಯ್ಕೋ, ಬಿಟ್ಟಿಗೆ ಹೋಯ್ರಲ್ಲ ಇದಕ್ಕ ಸಂತಿದ. ನೀವು ಅದಕ್ಕೆ ಮೆಟ್ಟು ಜಾಗ್ರತೆ ಮಾಡಿ ಇಟ್ಟಿದೆ. ಆಯ್ತು ಎಷ್ಟು ಸಲ ಹೇಳುತ್ತೆ. ನಾ ಒಂದೇ ಸಲ ತಗದ ಕಾಣ್ತಿದ್ನಪ್ಪ. ಅದೇ ಹೇಗಿದೆ ಕಂಫರ್ಟ್ ಹೇಗಿದೆ ಬರತ್ತಾ ಬೇರೆಯವ್ರ ಮೆಟ್ಟಿಗೆ? ಕಾಲು ತುಂಬಾ ಸ್ಮೂತ್. ಸಂದೀಪ ಅವ ಕಾಣಿ ಲವರ್ ಬಾಯ್ ಡ್ರೈವರ್ ಹಾಯ್ಕ ಬೈಂದು ಮನೋರ ವಾದದಲ್ಲಿ ಕ್ವಾಜಿ ಲೋಡೆ ಅವನು. ಹಾಲಾಡಿ ಹತ್ರ ಇತ್ತು, ಇಲ್ಲಿಂದ 4-5 ಕಿಲೋಮೀಟ್ರ್ ಅಷ್ಟೇ. ಇದು ನಾವು ಫಸ್ಟ್ ಬ್ಲಾಗ್ ಬಂದ್ರಲ್ಲಿ ಇಲ್ಲೊಂದು ಹೋಟ್ಲ್ ಇದ್ದಿತ್ತು, ಇಲ್ಲೇ ಉಂಡಿತ ಇತ್ತು. ನೆನ್ಪಿತ್ತಾನ? ಏಯ್ ಉಂಡದ ಕೊಯ್ದದ್ದೆ ಅಂತ. ಫಸ್ಟ್ ಬ್ಲಾಗ್ ಬಂದಲ್ಲ ಇಲ್ಲೇ ಊಟ ಮಾಡಿದ್ದಿತ್ತು ನಾವು. ಇಲ್ಲೊಂದು ಹೋಟ್ಲ್ ಇದೆ, ಸ್ಮೋಕ್ ರೈಸ್. ಇದು ಕಾಣಿ ನಾವು ಇಷ್ಟು 11 ಜನ ಇತ್ತು. ಒಟ್ಟು 6 ಗಾಡಿ, 3 R15. ನೀರಲ್ಲಿ ಕುಡಿಲಕ್ಕಲ್ಲ ಡ್ಯಾಮಿಂದ. ನೋಡಿ ಗಾಯ್ಸ್, ಇದು ಯಾವುದೋ ಹೊಳಿನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಆಶಿಕಾ. ಅವ್ರ ಊರ ಸೊಬಗನ್ನು ತೋರಿಸ್ಲಿಕ್ಕೆ. ಮೊಬೈಲ್ ತಗೋದು ಹುಡುಗರ ಕಾಲ್ ನಿಗ್ದಿರಿ ಅಂತ ಬರೋದಿಗೆ. ಇದೀಗ ಹೌದಾ ತೊಂಬಟ್ಟು ಡಾಲ್ಫಿನ್ ಇದಿತ್ತ ಬರಲಲ್ಲ, ಮಸ್ತ್ ಬೇಸಿ ಡಾಲ್ಫಿನ್. ಇದೀಗ ನಾವು ಡೆಸ್ಟಿನೇಷನ್ ರೀಚ್ ಆಯ್ತಾ, ಮಸ್ತ್ ಮೀಸಿ ಅಷ್ಟೇ. ಗಾಡಿ R15 ಗಾಯ್ಸ್. ನಿಖಿಲ್ ನಮ್ಮದು ಬುಲೆಟ್ ಒಂದಿಲ್ಲ, ಸಿಂಡಿಕೇಟ್ ಗಾಡಿ ಮಿಸ್ಸಿಂಗ್ ಇದೆ. ಮಿಸ್ಸಿಂಗ್ ಇನ್ ದ ಸೆನ್ಸ್ ಸರ್ವಿಸ್ ಹೋಯ್ತು. 2+ ನೀವು ಗಾಡಿ ಚಟ್ಲಿ ಇರುತ್ತಾ? ಬಾಯ್ಸ್ ಎಲ್ಲ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಿದ್ದಾರೆ. ಬಿಕಾಸ್ ಮೊನ್ನೆ ಧ್ಯಾನಕ್ಕೆ ಕೂತಿದ್ರು ಆಶಿಕಾ ಒಂದು ನೀರಡಿ, ಅದನ್ನೇ ಕಂಡ್ಕೊಂಡು ಎಲ್ಲ ಎದ್ಕೊ ಬಂದಿತ್ತು. ಆಶಿಕ್ ಅವರು ನೀರಿಲ್ಲ ಅಂತ ಇದ್ದಾರೆ, ಇವ್ರು ಸ್ವಿಮ್ ಸೂಟ್ ಎಲ್ಲ ಹಿಡ್ಕೊಂಡೇ ಬಂದಿದ್ದ. ನೀರಿಲ್ದಿರೆ ಎಲ್ಲ ಅಪ್ಸೆಟ್ ಆಗಿಬಿಡ್ತಾರೆ. ಎಂತದ ಅಬ್ಬಾವ ನಮ್ಮ ಟೂರ್ ಗೈಡ್ ಆಶಿಕ್ ಶೆಟ್ಟಿ ಅವರು ಗೈಡ್ ಮಾಡ್ತಾ ಇದ್ದಾರೆ. ಹಾಂ ಗೈಡ್ರ್ ಮಾತು ಕೇಳಿ ಅಲ್ಲ. ನಮ್ಮದು ಸ್ವೆಟ್ಟಿ ಪಾಮ್ಸ್ ಇಲ್ಲ, ಕಾಲು ನಡ್ಕೊಂಡು ಚಪ್ಪಲ್ ತಕ್ಕಂಡು ಬಿದ್ದರೆ ಗೋರಿ ಹಾಕಿ ವ್ಯಾಪಾರ ಯಾರ್ಬೇಕು. ನೀರಿತ್ತ ಹಾಂ ಚಟ್ಲಿಗರಿಗೆ ಯಾರ್ಗಿತ್ತ? ಓ ಇದಿತ್ತ, ಇದು ಅಡ್ಡಿಲ್ಲ. ಫೈನಲಿ ಹಾಂ ಇಷ್ಟು ನೀರಿದ್ರೆ ಸಾಕಲ್ಲ. ನಿಖಿಶ ಮೊನ್ನೆ ಒಂದು ಮೊಬೈಲ್ ಹೋಯ್ತು, ನಂಗೆ ಬೈತಿದ್ದೆಲ್ಲ ನಾ ಕರ್ಕೊಂಬಂದಕ್ಕೆ. ಇವತ್ತು ಒಂದು ಮೊಬೈಲ್ ಹಾಪ್ಗಿತ್ತು ಮತ್ತೆ. ಅಲ್ಲಿಗೆ ಬಂದ ಮಾರಸ್. ವುಡ್ಲ್ಯಾಂಡ್ ಟೆಸ್ಟ್ ಮಾಡ್ತಿದ್ರಿ ಮನೋರ್ರೆ? ಹಾಂ ಹಾಕ 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 ಹಾಕ. ಇದು ವುಡ್ಲ್ಯಾಂಡ್ ಈ ಕಡೆ ಹಾಕಿ ಹಾಕಿ ಸುಮ್ಮನೆ ಮಂಗಿ ಬೀಳ್ತ ಮೊಬೈಲ್ ಕೂಡ ಎಲ್ಲ ಒಂಥರ ಓಲ ಅವ ಕಾಣಿ ದಿಲೀಪ ಬರೀ ಕ್ವಜಿ ಅವು.
ಹಾಕಿ ಆಯ್ತು ಅವ್ನು ಚಂಡಿ ಪೂರ ಬಾಯ್ಸ್ ಎಲ್ಲ ನೀರಲ್ಲಿದ್ದಾರೆ. ಆದರೆ ಬೆಂಚ್ ಒಬ್ಬ ಅಲ್ಲಿದ್ದ. ನೀರಿನ ಮೇಲೆ ಬಂತು ಈಗ ವಾಪಸ್ ಬೇರೆ ಪ್ಲೇಸಿಗೆ ಒಬ್ಬ ರೆಡಿ ಆದಿತ್ತ. ಬಟ್ ಆಶಿಕ ಮತ್ತಿಮ್ಮ ಇನ್ನು ನೀರಿಗೆ ಇದ್ರು ಒಳ್ಳೆ ನೀರು ಹಾಕಿ ಕಂಡೆಗೆ ಹಿಂಗಿತ್ತು ಮೇಲಿಂದ ವ್ಯೂ ಅಲ್ಲ ಒಂದು ಅಂತ ಇತ್ತಪ್ಪ. ನಿಕೀಶನ ಸ್ವಿಮ್ ಸೂಟ್ ಎಲ್ಲ ವಾಪಸ್ ಪ್ಯಾಕಿಂಗ್ ಮಾಡ್ತಿತ್ತು. ಸಾಹಿತ್ಯ ಸ್ವಿಮ್ ಸೂಟನ್ನೆಲ್ಲ ವಾಪಸ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನಿಕೀಶ್ ಅವರು. ಮನೋರ, ಹೌ ಡು ಯು ಫೀಲ್ ವಿತ್ BCK ಸಿಂಡಿಕೇಟ್ 2ನೇ ಬಾರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಇದು ಯಾರು ಸ್ವಿಮ್ ಸೂಟ ಬರತ್ತಾ? ಸ್ವಿಮ್ ಸೂಟ್ ನಿಂದ ಅದ? ಬಾಯ್ಸ್ ಎಲ್ಲ ಜವಾಬ್ದಾರಿ ಎಂಥದ್ದು ಫುಲ್ ಜವಾಬ್ದಾರಿ ಇರುವಂಥವ್ರು. ಸ್ವಿಮ್ ಸೂಟ್ ಎಲ್ಲ ತಗೊಂಡೇ ಬರ್ತಾರೆ ಇಂಥದ್ದು ಒಂದು ಟ್ರಿಪ್ಪಲ್ಲೇ ಇತ್ತಂದ್ರೆ. ಇದೀಗ ನಾವೆಲ್ಲ ವಾಪಸ್ ಹಾಲಾಡಿ ಬ್ರಿಡ್ಜ್ ಒಂದಿತ್ತು ಅಲ್ಲಿಗೆ ವಾಪ ಅಂದ್ಕೊಂಡು. ಇದೆಯಂತ ಲೆಜೆಂಡ್, ಒನ್ಸ್ ಲೆಜೆಂಡ್ ಆಲ್ವೇಸ್ ಲೆಜೆಂಡ್. ತೊಯ್ಲೇಲಿ ಕಾಲೇಜ್ ಲೈಫ್ ಅಡ್ವೆಂಚರಸ್. ಇದೇ ನೀರ ಚಾನಲ್ ಅದೇ. ಇದು ಕಾಣಿ. ಇದೀಗ ನಾವು ಬ್ರಿಡ್ಜ್ ಮೇಲೆ ಚಾನಲ್ ಮೇಲಿತ್ತ ವ್ಯೂ ಕಾಣಿ. ವ್ಯೂ ಅಲ್ಲಿ ನೋಡಿ ಏನು ಒಳ್ಳೆ ಗಿಟ್ಟೀಗ ಹಿಂಗೆ ಸುಮ್ಮನೆ ಕೂತಿದ್ರು. ಹೆಂಗಿತ್ತಾನ ತಿಮ್ಮ ಪ್ಲೇಸ? ಮನೋರು ಹೆಂಗಿತ್ತಾನ? ತಲೆ ತಿರುಗತ್ತ. ಹೆಂಗಿತ್ತು ಸಂಜೆ ಪ್ಲೇಸ್? ನಿಕೀಶ ಇವತ್ತೆಂತ ಕಳೆದೋಯ್ತಾ? ನಶೆ ಇಲ್ಲ ಇವತ್ತು? ಬಿಸ್ಲಿ ಬೋಳ್ ಪಿಂಡ್ ಆಯ್ತಾ? ಹಾಂ ಸಂದೀಪ ಅಲ್ಲ ಪ್ಲೇಸ್ ಹೆಂಗಿತ್ತು? ಬರತ್ತಾ ಪ್ಲೇಸ್ ಹೆಂಗಿತ್ತಾನ? ಮಾತೇ ಇಲ್ಲ. ಪ್ಲೇಸ್ ಹೇಗಿದ್ದಾರೆ ಬೆಂಜ? ನಮಗೆ ಇಂಥ ಒಂದು ಸುಂದರ ಪ್ಲೇಸ್ ತೋರಿಸಿದ ಆಶಿಕ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಂಡಿಕೇಟ್ ಕಡೆಯಿಂದ ನಿಮಗೆ ಪುಷ್ಪಾರ್ಚನೆ. ಈ ಸಲ ಇತ್ತ ಚೂಡ ಜ್ಯೂಸ್ ಅಲ್ಲ ಸ್ವಾಮೀಜಿ ಅಲ್ಲ ನೀವು ಬಂದು ಒಳ್ಳೆ ಹಬ್ಬಕ್ಕೆ ಮೋಟ್ರೆಲ್ಲ ಆನ್ ಮಾಡೋದಾಗಿತ್ತು. ಯಾವ್ದಾದ್ರು ಒಂದು ಹೆಣ್ಣಿದಿರುತ್ತಲ್ಲ ಇಲ್ಲಿ ಸಾಂಗ್ ಶೂಟ್ ಮಾಡ್ಲಿಕ್ಕೆ ಕಣ್ಣಸಲಿ ನಾವು ಗಾಡಿಯಲ್ಲಿ ನಿಲ್ಲಿಸಿ ಒಂದು ಚಾ ಕುಡುಗ ಅಂತ ಹುಡುಗರನ್ನೆಲ್ಲ ಇದ್ರು. ಅದ್ರ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೇವೆ. ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಮತ್ತೆ ಸಿಗುವ. ಅಲ್ಲಿ ತನಕ ನೋಡ್ತಾ ಇರಿ BCK ರೈಡರ್ಸ್.